ನೋಡಿ 13ನೇ ಪಾಯಿಂಟ್ ಬದಲು ಹೊಸ ಸ್ಥಳದಲ್ಲಿ ಶೋಧಕ್ಕೆ ಈಗ ಎಸ್ಐಟಿ ಮುಂದಾಗ್ತಿದೆ. ಹೊಸ ಸ್ಥಳ ಗುರುತು ಪತ್ತೆಗೆ ತೆರಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 13ನೇ ಪಾಯಿಂಟ್ನ ಬದಲು ಹೊಸ ಸ್ಥಳದಲ್ಲಿ ಶೋಧ, ಹೊಸ ಸ್ಥಳ ಗುರುತು ಪತ್ತೆಗೆ ಅಧಿಕಾರಿಗಳು ತೆರಳಿದ್ದಾರೆ. ಬೋಳಿಯಾರ್ನ ಸಮಾಧಿ ಸ್ಥಳಕ್ಕೆ ಎಸ್ಐಟಿ ತೆರಳಿದೆ. ಧರ್ಮಸ್ಥಳದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಪಾಯಿಂಟ್ ಇದು. ಬೋಳಿಯಾರ್ನ ಗೋಗ್ರಾ ತಾರ್ನಲ್ಲಿರುವ ಸಮಾಧಿ ಸ್ಥಳ. ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿದೆ ಈ ಪಾಯಿಂಟು. ಮುಸುಕುಧಾರಿಗೆ ಎಸ್ಕಾರ್ಟು ಗನ್ಮ್ಯಾನ್ ಅನ್ನ ಎಸ್ಐಟಿ ಕೊಟ್ಟಿದೆ. ಎಸಿ ಸ್ಟೆಲ್ಲಾ ವರ್ಗೀಸ್, ಎಸ್ಪಿ ಜಿತೇಂದ್ರ ಸ್ಥಳದಲ್ಲೇ ಉಪಸ್ಥಿತರಿದ್ದಾರೆ. ನೋಡಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ. 13ನೇ ಪಾಯಿಂಟ್ನ ಬದಲು ಹೊಸ ಸ್ಥಳದಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಬೋಳಿಯಾರ್ನ ಸಮಾಧಿ ಸ್ಥಳಕ್ಕೆ ಈಗ ತೆರಳುತ್ತಾ ಇದ್ದಾರೆ. ಬೋಳಿಯಾರ್ನ ಸಮಾಧಿ ಸ್ಥಳದಲ್ಲಿ ಎಸ್ಐಟಿ ಇವತ್ತು ಹೊಸ ಸ್ಥಳದ ಗುರುತು ಪತ್ತೆಗೆ ತೆರಳುತ್ತಾ ಇದೆ. 13ರ ಬದಲು ಹೊಸ ಸ್ಪಾಟ್ ಅನ್ನ ಗುರುತಿಸೋದಕ್ಕೆ ಹೊರಟಿದ್ದಾರೆ. ಧರ್ಮಸ್ಥಳದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳದಿಂದ ಶವವನ್ನ, ಅಂದ್ರೆ ಆತ ಅನಾಮಿಕ ಹೇಳೋ ರೀತಿ ತೆಗೆದುಕೊಂಡ್ರೆ ಅತ್ಯಾಚಾರ ಆಗಿ ರೇಪ್ ಅಂಡ್ ಮರ್ಡರ್ ಆಗಿದಂತಹ ಮೃತದೇಹಗಳನ್ನ ಅವನು 2 ಕಿಲೋಮೀಟರ್ ಹೊತ್ತೊಯ್ದು ಶವ ಸಂಸ್ಕಾರ ಮಾಡಿ ಬನ್ನ ಅನ್ನೋ ಪ್ರಶ್ನೆ ಮೂಡುತ್ತೆ. ಬೋಳಿಯಾರ್ನ ಸಮಾಧಿ ಸ್ಥಳಕ್ಕೆ ಎಸ್ಐಟಿ ತೆರಳುತ್ತಾ ಇದೆ. ಯಾವ ರೀತಿಯಾದಂತಹ ತನಿಖೆ ನಡೀತಾ ಇದೆ, ಏನು ಎತ್ತ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಆ ಅನಾಮಿಕನಿಗೆ, ಆ ದೂರುದಾರನಿಗೆ ಎಸ್ಕಾರ್ಟ್ ಅನ್ನ ಕೊಟ್ಟು ಗನ್ಮ್ಯಾನ್ ಅನ್ನ ಬೇರೆ ಕೊಟ್ಟಿದ್ದಾರೆ. ಇನ್ನು ಎಸಿ ಸ್ಟೆಲ್ಲಾ ವರ್ಗೀಸ್ ಮತ್ತೆ ಎಸ್ಪಿ ಜಿತೇಂದ್ರ ಸ್ಥಳದಲ್ಲೇ ಉಪಸ್ಥಿತರಿದ್ದಾರೆ. 13ನೇ ಪಾಯಿಂಟ್ ಬದಲು ಹೊಸ ಸ್ಥಳದಲ್ಲಿ ಶೋಧ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ರೆ 13ನೇ ಪಾಯಿಂಟ್ನ ಯಾಕೆ ಇನ್ನೂ ಟಚ್ ಮಾಡ್ತಾ ಇಲ್ಲ? GPR ಇನ್ನೂ ಬಂದಿಲ್ವಾ? ಅಷ್ಟು ಪ್ರಮುಖ ಆಗಿದ್ರೆ GPRನ ತರಿಸ್ಕೊಳ್ಳೋಕೆ ಇಷ್ಟೊಂದು ಬೇಕಾ ಒಂದು ಸರ್ಕಾರಕ್ಕೆ ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಸೊ ಏನ್ ನಡೀತಾ ಇದೆ ಇಲ್ಲಿ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸದ್ಯ ಧರ್ಮಸ್ಥಳದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಪಾಯಿಂಟ್ಗೆ ಈಗ ತೆರಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, 13ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಬೇಕಾಗಿತ್ತು, ಆದ್ರೆ GPR ಇನ್ನೂ ಬಂದಿಲ್ಲ, ಹಾಗಾಗಿ ಉತ್ಖನನ ಮಾಡಿಲ್ಲ ಅಂತ ಹೇಳ್ತಿದ್ದಂತಹ ಎಸ್ಐಟಿ ಈಗ ಹೊಸದೊಂದು ಸ್ಥಳ ಗುರುತು ಪತ್ತೆಗೆ ಧರ್ಮಸ್ಥಳದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಬೋಳಿಯಾರ್ ಸಮಾಧಿ ಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಸದ್ಯದ ಅಪ್ಡೇಟ್ಸ್ ಶಶಿಧರ್. ಕುತೂಹಲ ಮೂಡಿಸ್ತಿದೆ ಅಂತಾನು ಕೂಡ ಹೇಳ್ಬೋದು. ಮುಸುಕುಧಾರಿ ಭೀಮಾ ಅನ್ನೋ ಹೆಸರು ಏನು 13ನೇ ಪಾಯಿಂಟ್ ನಲ್ಲಿ ಯಾಕೆ ಶೋಧ ಕಾರ್ಯಾಚರಣೆ ನಡೆದಿದೆ ಎಲ್ಲರೂ ಕೂಡ ಗೊತ್ತಿರುತ್ತೆ. ಆದ್ರೆ 14ನೇ ಪಾಯಿಂಟ್ ಆಗಿರುವಂತ ಏನು ಕಲ್ಲೇರಿ ಒಂದು ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಬಳಿಯೇ 16 ವರ್ಷದ ಹೆಣ್ಣು ಮಗುವನ್ನ ನಾನು ಶವವನ್ನ ಊತಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಒಂದು ಎಸ್ಐಟಿ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಅಲ್ಲಿ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡ್ಬೇಕಾಯ್ತು, ಆದ್ರೆ ಅಲ್ಲಿ ಹೋಗ್ಲಿಲ್ಲ. ಇವತ್ತು ಎಸ್ಐಟಿ ಅವರು ಇಲ್ಲಿ ಏನು ಈಗ ಮುಸುಕುಧಾರಿ ತೋರಿಸಿದಂತ 15ನೇ ಪಾಯಿಂಟ್ಗೆ ಈಗ ಸದ್ಯಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಅದು ಕೂಡ ಧರ್ಮಸ್ಥಳದಿಂದ ಬೆಂಗಳೂರು ರೂಟ್ ನಲ್ಲಿರುವಂತ ರಸ್ತೆಯಲ್ಲಿ ಸುಮಾರು 1 ಕಿಲೋಮೀಟರ್ ಒಳಗಡೆ ಅರಣ್ಯ ಪ್ರದೇಶದಲ್ಲಿ, ಅಂದ್ರೆ ಗೋಂಕ್ರಾ ಅನ್ನೋ ಅರಣ್ಯ ಪ್ರದೇಶದಲ್ಲಿ ನಾನು ಊತಿಟ್ಟಿದ್ದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಸದ್ಯಕ್ಕೆ ಗೋಂಕ್ರಾ ಅರಣ್ಯ ಪ್ರದೇಶದಲ್ಲೂ ಕೂಡ ಈಗ ಮುಸುಕುಧಾರಿ ತೋರಿಸಿದಂತ ಜಾಗದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಈಗ ತಾನೇ ಪ್ರಾರಂಭವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಬೇಕಾದಂತ ಏನು ಶೋಧ ಕಾರ್ಯಾಚರಣೆ ಮಾಡಕ್ಕೆ ಬೇಕಾದಂತ ಎಲ್ಲಾ ಸಲಕರಣೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳೀಯ ಸಹಕಾರದೊಂದಿಗೆ ತೆಗೆದುಕೊಂಡು ಬಂದು ಈಗ ತಾನೇ ಪ್ರಾರಂಭವನ್ನು ಕೂಡ ಮಾಡಿದ್ದಾರೆ. ಕನಿಷ್ಠ ಈಗ ಕಾರ್ಯಾಚರಣೆ ಪ್ರಾರಂಭ ಆದ್ರೂ ಕೂಡ ಆ ಕಾರ್ಯಾಚರಣೆ ಮುಗಿಸೋದಕ್ಕೆ ಕನಿಷ್ಠ ಸಂಬಂಧಪಟ್ಟ ಎಲ್ಲಾ ಮುಖ್ಯಸ್ಥರು ಕೂಡ ಈ ಸ್ಥಳದಲ್ಲಿ ಇದ್ದಾರೆ, ಪೊಲೀಸರು ಕೂಡ ಇದ್ದಾರೆ. ಅಲ್ಲಿ ಕೂಡ ಅರಣ್ಯ ಮಾತಾಡೋದ್ರಿಂದ ಅರಣ್ಯ ಸಿಬ್ಬಂದಿ ಯಾವ್ದಾದ್ರು ಮರ ಗಿಡ ಸ್ಥಳದಲ್ಲಿ ಕೂಡ ಅನುಮತಿ ಕೊಡ್ಬೇಕು. ಓಕೆ ಶಶಿಧರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಟೋಟಲಿ ನೆಟ್ವರ್ಕ್ ಇಶ್ಯೂಸ್ ಇದೆ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ನೋಡಿ, 13ನೇ ಪಾಯಿಂಟ್ ಬದಲು ಹೊಸ ಸ್ಥಳದಲ್ಲಿ ಶೋಧ ಮಾಡ್ತಾ ಇದ್ದಾರೆ. 14ನೇ ಪಾಯಿಂಟ್ ಕೂಡ ಹೋಗಿಲ್ಲ. 15ನೇ ಪಾಯಿಂಟ್ ನಲ್ಲಿ ಈಗ ಶೋಧ ಕಾರ್ಯಕ್ಕೆ ಮುಂದಾಗಿದೆ ಎಸ್ಐಟಿ. ಅನಾಮಿಕ ಎಲ್ಲೆಲ್ಲೆಲ್ಲ ಹೇಳ್ತಾ ಇದ್ದಾನೋ ಇವರೆಲ್ಲ ಅವನಿಂದ ಹಂಗೆ ಹೋಗಿ ಸುತ್ತಾಡ್ಕೊಂಡು ಅವ್ನು ಹೇಳದಂಗೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ನೋಡೋಣ ಇನ್ನು ಎಷ್ಟು ಪಾಯಿಂಟ್ಗಳನ್ನ ತೋರಿಸ್ತಾನೆ. ಇನ್ನು ಬೆಂಗಳೂರುವರೆಗೂ ದಾರಿ ತೋರಿಸ್ತಾನ. ಈಗ ಧರ್ಮಸ್ಥಳದಿಂದ 1ರಿಂದ 2 ಕಿಲೋಮೀಟರ್ ದೂರದಲ್ಲಿ ದಾರಿ ತೋರಿಸಿದ್ದಾನೆ, ಒಂದು ಪಾಯಿಂಟ್ ಅಂತ ಹೇಳಿದಾನೆ. ಇದನ್ನ ಮೊದಲೇ ಯಾಕೆ ಗುರುತಿಸ್ಲಿಲ್ಲ ಆತ? ಫಸ್ಟ್ ಅವನು ಕಂಪ್ಲೇಂಟ್ ಕೊಡಬೇಕಾದ್ರೇನೆ ಆತ ಎಲ್ಲೆಲ್ಲಿ ಶವವನ್ನ ಹೂತಾಕಿದ್ದ ಆ ಪಾಯಿಂಟ್ಗಳನ್ನ ಮೊದಲೇ ಯಾಕೆ ಹೇಳಲಿಲ್ಲ? ಈಗ ಒಂದೊಂದಾಗಿ ಎಸ್ಐಟಿ ಅಧಿಕಾರಿಗಳು ಅವನನ್ನ ಪ್ರತಿದಿನ ವಿಚಾರಣೆ ನಡೆಸಿ ಅಥವಾ ಅವನನ್ನ ಶೋಧ ಕಾರ್ಯ ನಡೆಸಿದ ನಂತರ ಅವನನ್ನು ಬಿಟ್ಟು ಕಳಿಸ್ತಾ ಇದ್ದಾರೆ. ದಿನ ಹೋಗಿ ಅವನು ಒಂದೊಂದು ಪಾಯಿಂಟ್ ನೋಡ್ಕೊಂಡು ಬರ್ತಾ ಇದ್ದಾನೋ ಏನೋ, ಅಥವಾ ಅವನಿಗೆ ದಿನಕ್ಕೊಂದೊಂದು ಜಾಗ ನೆನಪಾಗ್ತಿದ್ಯೋ ಏನೋ ಗೊತ್ತಿಲ್ಲ. ಬೆಂಗಳೂರವರೆಗೂ ನೆನಪಿರ್ಬೋದೇನೋ ಅವನಿಗೆ ರೂಟು, ಅಲ್ಲಿವರೆಗೂ ಅಗಿತಾರೆ ಅಂತ ಅನ್ಸುತ್ತೆ.
ಯಾವ ದಿಕ್ಕಿನಲ್ಲಿ ತನಿಖೆ ಸಾಗ್ತಾ ಇದೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಿಗೆ ನಿಜವಾಗ್ಲೂ ಇದೆ. ಇಟ್ ಇಸ್ ಡ್ಯೂಟಿ ಆಫ್ SIT. ಅಂದಿನ ದಿನ ಮಾಹಿತಿಯನ್ನ ಕೊಡಬೇಕಾಗಿತ್ತು. ಈಗ ಹೊಸ ಸ್ಥಳದ ಗುರುತು ಪತ್ತೆಗೆ SIT ಅಧಿಕಾರಿಗಳು ತೆರಳಿದ್ದಾರೆ. ಧರ್ಮಸ್ಥಳದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂತಹ ಪಾಯಿಂಟ್ ಇದು. ಇನ್ನೊಂದು 4 ದಿವಸ ಟೈಮ್ ತಗೊಂಡು ಇನ್ನೂ ಒಂದು 4 ಪಾಯಿಂಟ್ ತೋರಿಸ್ಬೋದೇನೋ, ತೋರಿಸ್ಲಿ. 13 ಅಲ್ದೋದ್ರೆ ಈಗ 14 ಆಯ್ತು, ಇನ್ನೂ ಒಂದು 4 ಪಾಯಿಂಟ್ ತೋರಿಸ್ಲಿ. ಆದ್ರೆ ಯಾವ ರೀತಿ ಯಾರೋ ಬಂದು ದಿನಕ್ಕೊಂದೊಂದು ಪಾಯಿಂಟ್ಗಳನ್ನ ತೋರಿಸ್ತಾರೆ, ದಿನಕ್ಕೆ ಇಲ್ಲೊಂದು ಹೂತ್ ಹಾಕಿದ್ದೀನಿ ಅಲ್ಲೊಂದು ಹೂತ್ ಹಾಕಿದ್ದೀನಿ ಅಂತ ಹೇಳ್ತಾರೆ ಅಂತಂದ್ರೆ, ಈಗ 13 ಪಾಯಿಂಟ್ಗಳನ್ನ ಹೇಳಿದಾಗ ಅವನು 13 ಪಾಯಿಂಟ್ಗಳಲ್ಲೂ ಸಿಗಬೇಕಾಗಿತ್ತು. 13 ಪಾಯಿಂಟಲ್ಲಿ ಯಾವುದೋ 1 ಪಾಯಿಂಟ್ ಅಲ್ಲ 2 ಪಾಯಿಂಟ್ ಅಲ್ಲ, 1-2 ಅಸ್ಥಿ ಪಂಜರಗಳು ಸಿಕ್ಕಿದಾವೆ, ಅದು ಪುರುಷನದ್ದು ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಶಶಿಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ವರದಿ ನೋಡ್ಕೊಂಡು ಬನ್ನಿ. ಸಾಕಷ್ಟು SIT ಅವರು ನಡೆಸುವಂತಹ ಕಾರ್ಯಾಚರಣೆ ಸಾಕಷ್ಟು ತೀವ್ರ ಕುತೂಹಲ ಕೆಳಿಸಿದೆ. ಏನು 13 ಪಾಯಿಂಟ್ಗಳನ್ನ ಬಿಟ್ಟು ಈಗ 14ನೇ ಪಾಯಿಂಟ್ ಆಯ್ತು, ಈಗ 15ನೇ ಪಾಯಿಂಟ್ ಅನ್ನು ಕೂಡ ತೋರಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕಳೆ ಬರಹಗಳನ್ನ ಹುಡುಕೋದಕ್ಕೆ ಅನಾಮಧೇಯ ವ್ಯಕ್ತಿ ಈಗ ಮತ್ತೊಂದು ಏರಿಯಾವನ್ನು ಕೂಡ ಸೂಚನೆ ಪಾಯಿಂಟ್ ಅನ್ನು ಕೂಡ ಪಾಯಿಂಟ್ ಔಟ್ ಮಾಡಿದ್ದಾನೆ. ಹೀಗಾಗಿ ಆ ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಅಲ್ಲಿನ ಸ್ಥಳೀಯರ ಸಹಕಾರದೊಂದಿಗೆ SIT ಅಧಿಕಾರಿಗಳು ಕೂಡ ಈಗ 15ನೇ ಪಾಯಿಂಟ್ ಕೂಡ ಬಂದಿದ್ದಾರೆ. ಈ 15ನೇ ಪಾಯಿಂಟ್ ಮತ್ತೆ 14ನೇ ಪಾಯಿಂಟ್ ನಲ್ಲೂ ಕೂಡ ಒಂದು ಚಿಕ್ಕ ಮಗುವನ್ನು ಕೂಡ ನಾನು ಊತಿಟ್ಟಿದ್ದೇನೆ ಅಂತ ಅನಾಮಧೇಯ ವ್ಯಕ್ತಿ ಕೂಡ ದೂರನ್ನು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ದೂರಿನ ಹಿನ್ನೆಲೆ ಈಗ ಸದ್ಯಕ್ಕೆ ಏನು SIT ತಂಡ ಕೂಡ ಈಗ ಸದ್ಯಕ್ಕೆ ಏನು ಮುಸುಕುದಾರಿಯನ್ನು ಕೂಡ ಕರೆದುಕೊಂಡು ಬಂದು ಇಲ್ಲಿ ಏನು ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಸಲಕರಣೆಗಳನ್ನು ತೆಗೆದುಕೊಂಡು ಬಂದು ಈಗ ಸದ್ಯಕ್ಕೆ ಹೋಗಿದ್ದಾರೆ. ಇಲ್ಲಿ ಯಾವ ರೀತಿಯಾದಂತ ಏನು ಭೂಮಿಯನ್ನ ಹಗದಾಗ ಎಲ್ಲಿ ಮೃತದೇಹದ ಏನಾದರೂ ಏನು ಸಿಗುತ್ತಾ ಕುರುಹುಗಳು ಮತ್ತೆ SIT ಅವರು ಮತ್ತೊಂದು ಕಡೆ ಇರೋದು ಯಾವ ರೀತಿಯಾಗಿ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾಗ್ಲೂ ಕೂಡ ಮುಸುಕುದಾರಿ ಇನ್ನೂ ಕೂಡ ತಾವು ಒಂದಷ್ಟು ಕಡೆ ಹಣಗಳನ್ನ ಊತಿಟ್ಟಿದ್ದೇನೆ ಅನ್ನೋ ಮಾಹಿತಿ ಕೂಡ ಹೇಳ್ತಾನೆ ಇದ್ದಾನೆ. ಹೀಗಾಗಿ ಇನ್ನೂ ಕೂಡ ಆತ ಊತಿಟ್ಟಿರುವಂತ ಮೃತದೇಹಗಳ ಸ್ಥಳವನ್ನ ಇನ್ನೂ ಕೂಡ ಮುಂದುವರಿಸ್ತಾನ, ಇಲ್ಲಾಂತಂದ್ರೆ ಶೋಧ ಕಾರ್ಯಾಚರಣೆ ಇನ್ನೂ 13ರಲ್ಲೂ ಕೂಡ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಅಲ್ಲಿ 10 ರಿಂದ 12 ಶವಗಳನ್ನ ಊತಿಟ್ಟಿದ್ದೆ ಅನ್ನೋ ಮಾಹಿತಿ ಕೂಡ ಕೊಟ್ಟಿದ್ದ. ಇನ್ನು ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂತಂದ್ರೆ ಅಲ್ಲಿ ಒಂದ್ ಕಡೆ ನೇತ್ರಾವತಿ ಡ್ಯಾಮ್ ಕೂಡ ಇದೆ, ಮತ್ತೊಂದು ಕಡೆ ವಿದ್ಯುತ್ ಕಂಬಗಳಿದೆ, ಮತ್ತೆ ಅದೇ ರೀತಿ ಕೂಡ ಟ್ರಾನ್ಸ್ಫಾರ್ಮರ್ಗಳಿದೆ. ಆದ್ರೆ ಈಗ ಅದನ್ನು ಕೂಡ ಶೋಧ ಕಾರ್ಯಾಚರಣೆ ಮುಕ್ತಾಯ ಆಗಿಲ್ಲ. ಈಗ 14 ಮತ್ತೆ 15ನೇ ಪಾಯಿಂಟ್ ಅಲ್ಲೂ ಕೂಡ ಪಾಯಿಂಟ್ ಔಟ್ ಅನ್ನ ಮಾಡಿ ಇಲ್ಲೂ ಕೂಡ ನಾನು ಶವಗಳನ್ನ ಊತಿಟ್ಟೇನೆ ಅಂತ ಕೂಡ ಮುಸುಕುದಾರಿ ತಿಳಿಸಿದೆ. ಹೀಗಾಗಿ ಕ್ಷಣಕ್ಕೆ ಸದ್ಯಕ್ಕೆ ಏನು ಸ್ಥಳೀಯರ ಸಹಕಾರದೊಂದಿಗೆ SIT ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಬಂದು ಅಲ್ಲಿ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿದ್ರೆ ಇಲ್ಲಿ ಯಾವ ರೀತಿಯಾದಂತಹ ಕಳೆ ಬರಹಗಳು ಸಿಗುತ್ತೆ, ಮತ್ತೊಂದು ಸ್ಪಾಟ್ ಏನನ್ನ ಗುರುಸ್ಥಾನನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮರಾಮನ್ ಜಯಂತ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಮಂಗಳೂರು. ನೋಡಿ, ಇವತ್ತು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಯೋದು ಆಲ್ಮೋಸ್ಟ್ ಡೌಟ್. GPR ಯಂತ್ರಕ್ಕಾಗಿ SIT ಅಧಿಕಾರಿಗಳು ವೇಟ್ ಮಾಡ್ತಾ ಇದ್ದಾರೆ. ಸೊ ಈಗ 15ನೇ ಪಾಯಿಂಟ್ಗೆ ಆಲ್ರೆಡಿ ಅವ್ರು ಮೂವ್ ಆಗಿರೋದ್ರಿಂದ 13ನೇ ಪಾಯಿಂಟ್ ನಲ್ಲಿ ಇವತ್ತು ಶೋಧ ಕಾರ್ಯ ನಡೆಯೋದು ಡೌಟ್. ಯಾಕಂದ್ರೆ ಈಗ ಆಲ್ರೆಡಿ ಮಧ್ಯಾಹ್ನ 2 ಗಂಟೆ ಆಗೋಗಿದೆ. GPR ಯಂತ್ರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ GPR ಯಂತ್ರ ಹೋಗಬೇಕು. ನೆಲದಡಿಯಲ್ಲಿ ವಸ್ತುಗಳನ್ನ ಪತ್ತೆ ಹಚ್ಚೋದಕ್ಕೆ GPR ಅನ್ನ ಬಳಸ್ತಾರೆ. ಗ್ರೌಂಡ್ ಪೆನಿಟ್ರೇಷನ್ ರಾಡರ್ ಅನ್ನ ಬಳಸ್ತಾರೆ. GPR ಮೆಷಿನ್ ಬಂದ ಬಳಿಕ ಅಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಸೊ ಆಸ್ ಆಫ್ ನೌ 13ನೇ ಪಾಯಿಂಟ್ ಅಲ್ಲಿ ಇವತ್ತು ಶೋಧ ಕಾರ್ಯ ನಡೆಯೋದು ಆಲ್ಮೋಸ್ಟ್ ಡೌಟು. ಈಗ ಆಲ್ರೆಡಿ 15ನೇ ಪಾಯಿಂಟ್ಗೆ ಹೋಗಿದ್ದಾರೆ ಅವರು, ಹೊಸ ಪಾಯಿಂಟ್ಗಳನ್ನ ತೋರಿಸಿದ್ದಾನೆ, ಅಲ್ಲಿಗೆ ಹೋಗಿದ್ದಾರೆ. 16 ವರ್ಷದ ಒಂದು ಹೆಣ್ಣು ಮಗುವಿನ ಶವವನ್ನ ನಾನಲ್ಲಿ ಹೂತಾಕಿದ್ದೆ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಇವತ್ತು ಅವರು 15ನೇ ಪಾಯಿಂಟ್ಗೆ ಮೂವ್ ಆನ್ ಆಗಿದ್ದಾರೆ. ಈಗ ಆಲ್ರೆಡಿ ಪ್ರಣವ್ ಮೊಹಂತಿ ಏನಿದ್ದಾರೆ SIT ಮುಖ್ಯಸ್ಥರು, ಅವರು ತಜ್ಞರ ಸಲಹೆಯನ್ನ ಪಡ್ಕೊಂಡಿದ್ದಾರೆ. ಅತ್ಯಂತ ದುಬಾರಿ ವೆಚ್ಚದ GPR ತಂತ್ರಜ್ಞಾನವನ್ನ 13ನೇ ಪಾಯಿಂಟ್ಗೆ ಬಳಸಲಾಗುತ್ತೆ. ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ ಬಾಡಿಗೆ, ಅದು ಮಷಿನ್ ಬಾಡಿಗೆ 20 ಲಕ್ಷ ರೂಪಾಯಿ ಅಂತ ಅಂದಾಜು ಮಾಡಿದ್ದಾರೆ. ಸೊ ಹೀಗಾಗಿ ಇವತ್ತು 13ನೇ ಪಾಯಿಂಟ್ ಅಲ್ಲಿ ಶೋಧ ಕಾರ್ಯವನ್ನ ನಡೆಸೋದಿಲ್ಲ GPR ತಂತ್ರ ಬರೋವರೆಗೂ ಕೂಡ.